ಸತ್ಯವೇ ಹೌದು. ಅದರನ್ನ ಭಕ್ತಿ ಪುರಸ್ಸರವಾಗಿ ವೆಚ್ಚಿಸಿಕೊಂಡೆ ಬಲಬಲ ಸಂಪನ್ನತೆಯನ್ನು ಪಡೆದುಕೊಂಡವನು ನಾನು. ಆದುದರಿಂದಲೇ ಸುರರ ಪಕ್ಷಪಾತಿಯಾಗಿ ಬಂದಂತಹ ಹರಿಯ ಜೊತೆಯಲ್ಲಿ ಕಡ್ಗಿಯಾದಂತಹ ಗೌರವನ್ನ ಕೊಟ್ಟೆ. ಅವನ ಕರದಾಯುಧವಾದ ಸುದರ್ಶನ ಸೆಳೆದುಕೊಂಡವನು ನಾನಿದ್ದೇನೆ. ಆ ನಂತರ ಆಲೋಚಿಸಿದ್ದು ನಾನು, ಸುದರ್ಶನ ನಾನು ಧರಿಸುವುದಕ್ಕಿರುವುದಲ್ಲ, ಅದು ಪೂಜಾ ಮಂದಿರದಲ್ಲಿರಿಸಿ ಆರಾಧಿಸುವುದಕ್ಕಿರುವುದು ಎಂಬುದಾಗಿ. ತ್ರಿಸಂಧ್ಯೆಗಳಲ್ಲಿ ಮಿಂದು ಶುಚೀರ್ಬೋಧರಾಗಿ ಅದನ್ನು ಆರಾಧಿಸುವುದೇ ನನ್ನ ಪರಿಪಾಠ. ಎಂದಿನಂತೆ ನಡುಮಧ್ಯಾಹ್ನಿಕ ಹೊತ್ತು ನದಿಯಲ್ಲಿ ಸ್ನಾನವನ್ನ ವಿರಚಿಸುವುದಕ್ಕಾಗಿ ತೆರಳುತ್ತೇನೆ. ನೋಡೋಣ. ನದಿಯಲ್ಲಿ ಸ್ನಾನವನ್ನ ವಿರಚಿಸುವುದಕ್ಕೆ ಬೇಕಾಗಿ ಹೊರಟು ನಿಂದವನು ನಾನು. ನೋಡುತ್ತಿದ್ದಂತೆ ವಿಶಿಷ್ಟವಾದಂತಹ ಧ್ವನಿಯೊಂದು ನನ್ನ ಕರ್ಣಗಳಿಗೆ ಕೇಳಿಸಿತು. ಏನಾದರೂ ಕಡಿರಪ್ಪ, ಗದ್ಗತಿತವಾದಂತಹ ಧ್ವನಿ. ಪಿಂತುರುಗಿ ನೋಡಿದೆ ಎಂದಾದರೆ ಹಣ್ಣು ಹಣ್ಣು ಮುದುಕಿ, ಕಣ್ಣುಗಳು ಪಾತಾಳಕ್ಕಿಳಿದಿದೆ, ಮುಖ ಸುಕ್ಕುಗಟ್ಟಿ ಹೋಗ್ಯದೆ, ಕೂದಲುಗಳು ಬೆಳ್ಳಿಯ ಸೆರಿಗೆಯಂತಾಗ್ಯದೆ, ದೇಹ ಕೃಶವಾಗ್ಯದೆ. ದೇಹವನ್ನಾಧರಿಸುವುದಕ್ಕೆ ನಿನ್ನ ಕಾಲುಗಳಿಗೆ ಶಕ್ತಿ ಇಲ್ಲದೆ ಊರುಗೋಲನ್ನೇ ಆಧಾರವನ್ನಾಗಿರಿಸಿಕೊಂಡಿರುವೆ. ಯಾರು ನೀನು? ಎಲ್ಲಿಯಿಂದ ಬಂದೆ? ಯಾವ ಕಡೆಗೆ ಹೋಗುತ್ತಾ ಇರುವೆ? ಅರುಹು ನನ್ನಲ್ಲಿ. ಇದುವರೆಗೂ ನಾನು ಕಾಣದಂತಹ ಮುಖ. ಒಮ್ಮೆ ನೋಡ್ಬೇಕು ಅಂತ ಎಷ್ಟು ದಿವಸ ಕಾದು ಇನ್ನೂ ಮುದುಕಿ ನಾನು ಆಗಿದ್ದೆ. ನನ್ನನ್ನು ಕಾಣಬೇಕು ಎನ್ನುವಂತಹ ದುರಾಕಾತರ ಯಾರು ಒಳಗೆ ಬರ್ಲಿಕ್ಕೆ ಬಿಡುವುದಿಲ್ಲ. ನಾಡದರೆಯಾದಂತಹ ನನ್ನನ್ನು ಕಾಣುವುದಕ್ಕೆ ಅಷ್ಟು ಸುಲಭ ಸಾಧ್ಯವೇನೂ ಅಲ್ಲ.
ಅನುಮತಿಯನ್ನು ಪಡೆದುಕೊಳ್ಳಲೇಬೇಕು. ಆದರೂ ಈ ಹೊತ್ತಿನಲ್ಲಿ ದಾರಿಗಡ್ಡಲಾಗಿ ಬಂದು ನನ್ನಲ್ಲಿ ವಿಚಾರಿಸ್ತಾರೆ. ಆದ್ರೆ ನಿನ್ನಲ್ಲಿ ಮಾತಾಡ್ಬಹುದಂತ ಒಂದು ಆಸೆ ಮಗು. ದಾರಿ ಮಧ್ಯದಲ್ಲಿ ಸಿಕ್ಕಿ ನನ್ನನ್ನು ವಿಚಾರಿಸ್ತಾ ಇರುವಂತಹ ನೀನು ಯಾರು? ನಾನು ನಿನಗೆ ಪರಿಚಯ ಆಗ್ಲಿಲ್ಲ ಮಗ. ಇಲ್ಲವಮ್ಮ, ನಾನಲ್ಲ ನಿನ್ನ ತಾಯಿ. ಏನಮ್ಮ ಮುದುಕಿಗೆ ಹೋಗುವ ಕಾಲ. ಈ ಪ್ರಪಂಚದಲ್ಲೇ ನನ್ನನ್ನು ಪ್ರಸವಿಸಿದಂತಹ ಮಹಾಮಾತೆ ನನ್ನನ್ನು ಪ್ರಪಂಚಕ್ಕೆ ಕಾಣಿಕೆಯನ್ನಾಗಿ ನೀಡಿ ಹಸುವನ್ನು ಕಳಕೊಂಡಳಂತೆ, ಆಲೋಕವನ್ನು ಸೇರಿದಳಂತೆ. ಹೇಳಿ ಕೇಳಿದಂತಹ ಮಾತುಗಳು ಅದು. ಮತ್ತೆ ನನ್ನ ತಾಯಿ ಎನ್ನುವಳನ್ನು ನಾನು ಕಂಡುದಿಲ್ಲ, ನೋಡಿದುದಿಲ್ಲ. ಮತ್ತೆ ನೀನು ಹೇಗೆ ನನ್ನ ತಾಯಿ ಆಗ್ತೀಯ? ಮತ್ತೆ ವಿಷಯ ಗೊತ್ತಿಲ್ಲ ಮಗು. ಗೊತ್ತಿಲ್ಲದೆ ಇರುವಂತಹ ವಿಚಾರವಾಗುವುದು. ಊರಿನವರು ಎಲ್ಲ ಹೇಳ್ತಾ ಇದ್ರು ನಿನಗೆ ಯಾರು ಇಲ್ಲ ಅಂತಲ್ವಾ. ಅನಾಥನಾಗಿದ್ದವನಂತೆ ನಾನು ನಾನು ನಿನ್ನನ್ನು ಸಾಕಿದವಳು. ಅಂದ್ರೆ ನೀನು ಎಲ್ಲಿ ಸಿಕ್ಕಿದ ಮಗಳ ದಾರಿಯಲ್ಲಿ ಹೀಗೆ ಬರುವಾಗ ನೀನು ಸಿಕ್ಕಿದ ಮಗ. ಅದಕ್ಕೆ ನಿನಗೆ ಹೆಸರಿಟ್ಟಿದ್ದೇನೆ, ಏನಮ್ಮ? ದಾರಿಕಾಸುರ. ನಿಲ್ಲು. ಅನಾಥನಾಗಿ ದಾರಿಯಲ್ಲೇ ಬಿದ್ದುಕೊಂಡಿದ್ದಂತಹ ನನ್ನನ್ನು ಕಂಡು ನಿನ್ನ ಮಾತೃ ಹೃದಯ ಎಚ್ಚರಿಸಿತು. ಆದ ಕಾರಣವಾಗಿ ನನ್ನನ್ನು ನೀನು ಪಾಲಿಸಿದೆ, ಪೋಷಿಸಿದೆ. ಅಷ್ಟೇ ಅಲ್ಲ, ಅನಾಥನಾದಂತಹ ನನಗೊಂದು ಹೆಸರಿಟ್ಟೆ ನೀನು, ದಾರಿಕಾಸುರ ಎಂಬುದಾಗಿ. ಹೌದು. ಮತ್ತೆ ಆಮೇಲೆ ನನ್ನನ್ನೇ ಸಾಕ್ಲಿಕ್ಕೆ ನನಗೆ ಆಗೋದಿಲ್ಲ. ಅದು ಒಮ್ಮೊಮ್ಮೆ ಹಾಗೇ ಆಗುತ್ತದೆ ಅಮ್ಮ. ಇನ್ನೊಬ್ಬರನ್ನು ಸಾಕುವುದಕ್ಕೆ ನಾವು ಹೆಚ್ಚು ಪ್ರಯತ್ನವನ್ನು ಪಟ್ರೆ ಕೊನೆಗೆ ನಮಗೆ ಯಾರೂ ಗತಿ ಇಲ್ಲ ಅಂತ ಹೇಳಿ ಆಗ್ತೇವೆ, ನಾವು ನಿರ್ಗತಿಕರಾಗ್ತೇವೆ. ಹಾಗೆಲ್ಲ ನೀನು ಗಂಡು ಮಗು ಅಲ್ಲ. ನೀನು ಎಲ್ಲಿಯಾದ್ರೆ ಹೋಗಿ ನಿನ್ನ ಹೊಟ್ಟೆ ಬಾಳಿಗಾಗಿ ನಿನ್ನ ಕೆಲಸ ನೀನು ಮಾಡಿಕೊಂಡಿರ್ಬೋದು ಅಂತ ನನ್ನ ಯೋಚನೆಯಲ್ಲಿ ಅಲ್ಲೇ ಬಿಟ್ಟು ನಾನು ಬಂದಿದ್ದೇನೆ ಮಗು. ಈಗ ನೋಡುವಾಗ ನಿನ್ನ ಪ್ರಯತ್ನದಿಂದ, ನೀನು ಮಾಡಿದಂತ ಪ್ರಯತ್ನದಿಂದ ನೀನು ದೊಡ್ಡವನಾಗಿದೆ. ಆಗ ನೀನು ದೊಡ್ಡವನಾಗಿದೆ, ನನ್ನನ್ನು ಸಾಕಬೇಕಂತ ನಾನು ಬಂದದ್ದಲ್ಲ. ಮತ್ತೆ ಒಮ್ಮೆ ನಿನ್ನನ್ನು ನೋಡ್ಬೇಕು ಅಂತ ಒಂದು ಆಸೆ ಇತ್ತು ಮಗ. ಜೊತೆಗಾಲದ ನನ್ನ ಜೀವನ ಚರಿತ್ರೆಯನ್ನು ಮತ್ತೊಮ್ಮೆ ನನ್ನ ಸ್ಮೃತಿ ಪಟಲಕ್ಕೆ ತಂದೆಯ ನೀನು. ಅನಾಥನಾಗಿ ಬಿದ್ದಿದ್ದಂತಹ ನನ್ನನ್ನು ಪಾಲಿಸಿದೆ, ಪೋಷಿಸಿದೆ. ನಿನ್ನ ಸ್ತನ್ಯಪಾನವನ್ನ ಉಂಡ ಕಾರಣವಾಗಿ ನನ್ನ ದೇಹದ ಅಜ್ಞತೆ ಇಷ್ಟು ಎತ್ತರಕ್ಕೆ ಬೆಳೆಯುವುದಕ್ಕೆ ಸಾಧ್ಯವಾಯಿತು. ನನ್ನ ಬುದ್ಧಿ ಎನ್ನುವುದು ಪರಿಪಕ್ವತೆಯನ್ನು ಹೊಂದಬೇಕು ಎಂದಾಗಿದ್ದರೆ ಅದಕ್ಕೆ ಕಾರಣೀಕರ್ತಳು ನೀನೇ ಆಗಿದ್ದೀಯ ಅಮ್ಮ. ಸಾಧಿಸಿದವನು ದಾರಿಗಾರಿದ್ದಾನೆ, ಅಸುರ ಕುಲಕ್ಕೆ ಸಾಮ್ರಾಟನಾಗಿ ಮೆರೆದಾಡಿದವನು ದಾರಿಗರಿದ್ದೇನೆ. ಅಷ್ಟೇ ಯಾಕೆ, ತ್ರಿಭುವನಗಳನ್ನ ನನ್ನ ಅಂಕೆಯಲ್ಲಿರಿಸಿಕೊಂಡವನಮ್ಮ ನಾನು. ಈಗೇನಾಗಬೇಕು ನಿನಗೆ? ಏನು? ನಾನು ಊಟ ಮಾಡದೆ 4-5 ದಿವಸ ಆಯ್ತು. ನನ್ನನ್ನು ಸಾಕಿದಂತಹ ನಿನಗೆ ಅನ್ನದ ತತ್ವವೇ ಹೇಳುವಮ್ಮ. ಇಲ್ಲ ತಾಯಿ, ಯಾವ ಕಾರಣಕ್ಕೂ ಅಂತಹ ಪರಿಸ್ಥಿತಿ ಬರಕೂಡದು, ನಿನಗೆ ಬರಲಾಗದು. ದಾರಿಗನ ಅಮ್ಮ ಎಂದಾದ ಮೇಲೆ ಬೇಕಾದಂತಹ ವ್ಯವಸ್ಥೆ ನಾನು ಕಲ್ಪಿಸ್ತೇನೆ. ಅಲ್ಲಿ ನೋಡು, ಅನತಿ ದೂರದಲ್ಲಿ ಕಾಣಿಸ್ತಾ ಇರುವುದು ಏನು ಹೇಳು? ಮಹಾಸೌಧವದು. ಅದು ನನ್ನದೇ ಆದಂತಹ ಅರಮನೆ ಇದೆ. ಆ ಅರಮನೆಗೆ ನೀನು ಹೋಗು. ಅಲ್ಲಿ ಎನ್ನರಸಿಯಾದಂತಹ ರಂಭಾವಣಿ ಇದ್ದಾಳೆ. ನಾನು ಕಳುಹಿಸಿದ್ದೇನೆ ಅಂತ ಹೇಳು. ಏನು ಬೇಕೋ ಅದನ್ನು ಕೊಡ್ತಾಳೆ. ಒಳಗೆ ಹೋಗುವುದಲ್ಲಿ ರಾಜಭಟರು ಯಾರು ತಡೆದರು? ಅರಸನಾದಂತಹ ದಾರಿಗನೇ ನನ್ನನ್ನು ಕಳುಹಿಸಿಕೊಟ್ಟಿದ್ದಾನೆ ಎಂಬುದಾಗಿ ದೃಢವಾಗಿ ಹೇಳಮ್ಮ ನೀನು. ಅಲ್ಲಿ ಕೊಡದಿದ್ದರೇನು? ಅದೊಂದು ನಿನಗೆ ಸಂಶಯ ಉಂಟು. ನನ್ನದೇ ಆದಂತಹ ಶೋಣಿತಾ ನಗರಿಯಲ್ಲಿ ಶಾಸನವನ್ನ ವಿಧಿಸಿದವನು ನಾನು. ಇಲ್ಲಿ ಭಿಕ್ಷೆ ಬೇಡುವುದು ಅಪರಾಧವಲ್ಲ, ಭಿಕ್ಷೆಯನ್ನು ಹಾಕುವುದು ಅಪರಾಧವೆಂಬುದಾಗಿ. ಆದ ಕಾರಣವಾಗಿ ನನ್ನ ರಸಿಯು ಕೊಡುವುದಕ್ಕೆ ಹಿಂದೆ ಮುಂದೆ ಆಲೋಚನೆಯನ್ನು ಮಾಡಿ ಆಡು.
ಹೌದು. ಯೋಚಿಸಬೇಕಾದುದಿಲ್ಲ. ಅನತಿ ದೂರದಲ್ಲಿದೆ ಅರಮನೆ. ನೀನಲ್ಲಿಯಿಂದ ಒಂದು ಕೂಗೇಳಿ ಹೇಳಿದ್ರೆ ಸಾಕು, ಮಗನೇ ಇಲ್ಲಿ ನಾನು ಕೇಳಿದ್ದನ್ನು ಕೊಡುವುದಿಲ್ಲ. ಹೀಗೆ ಹೇಳಿದ್ರೆ ಆ ಕ್ಷಣದಲ್ಲೇ ನಾನು ಪ್ರತ್ಯುತ್ತರವನ್ನು ಕೊಡ್ತೇನೆ. ಏನು ಒಳ್ಳೇದಾಯ್ತಪ್ಪ. ನಾನು ಮತ್ತೆ ಊಟ ಮಾಡಿ ಮತ್ತೆ ಬರ್ತೀನಿ. ನೀನು ಊಟ ಮಾಡು, ಜೊತೆಯಲ್ಲಿ ಸ್ನಾನ ಮಾಡು, ಸ್ವಲ್ಪ ತಾಂಬೂಲ ಚರ್ವಣ ಮಾಡು, ಸ್ವರ ಎಲ್ಲ ಸರಿಯಾಗ್ತದೆ. ಸರಿ ಸರಿ. ಮುದುಕಿ ನನ್ನ ಸಾಕು ತಾಯಿ ಎಂಬುದಾಗಿ ಹೇಳಿದಳು. ಏನೇ ಆಗಲಿ ವಯೋವೃದ್ಧೆಯಾದಂತಹ ಈಕೆಗೆ ಈ ಹೊತ್ತಿನಲ್ಲಿ ಆಸರೆಯಾಗಬೇಕಾದುದು ಮಗನಾಗಿ ನನ್ನ ಕರ್ತವ್ಯ. ಆದ ಕಾರಣವಾಗಿ ಅವಳಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟುದಾಗಿದೆ. ನದಿಯತ್ತ ತೆರಳಬೇಕು. ಸಾಗುತ್ತೇನೆ, ನೋಡೋಣ.